ನಿಮ್ಮ ಲೈಫ್ ಅಲ್ಲಿ ಒಂದು ದೊಡ್ಡ ರೋಲ್ ಪ್ಲೇ ಮಾಡಿರ್ತಕ್ಕಂತ ಎರಡನೇ ಹೀರೋ ನೋಡಿ. ವಿಷ್ಣುವರ್ಧನ್ ಸರ್, ವಿಷ್ಣು ದಾದಾ. ಆಕ್ಚುಲಿ ನಾನು ಅವ್ರನ್ನ ನೋಡಿದ್ದು ಒಂದು ಬರ್ಡೇ ಪಾರ್ಟಿಲಿ. ಅವಾಗ ತುಂಬಾ ಹ್ಯಾಂಡ್ಸಮ್ ಆಗಿದ್ರು. ಬಂದು ಯಾರ ಹತ್ರನು ಮಾತಾಡ್ತಿರ್ಲಿಲ್ಲ. ಅವ್ರು ಮಾತಾಡೋದೇ ಒಂದ್ ಮಾತಿಲ್ಲ ಎರಡು ಮಾತು, ಸೈಲೆಂಟ್ ಆಗಿರ್ತಾರೆ. ಅವಾಗ ನಾನು ನನ್ನ ತಂಗಿ ಅವ್ರಿಗೆ ಈ ಕಡೆ ಒಂದ್ ಕೆನ್ನೆಗೆ ಈ ಕಡೆ ಒಂದ್ ಕೆನ್ನೆಗೆ ಕಿಸ್ ಕೊಟ್ಟಿದ್ವಿ. ಸೊ ಅದು ನನ್ ರಿಯಲಿ ಅವ್ರ ಜೊತೆ ಆಕ್ಟ್ ಮಾಡಿದ ತಕ್ಷಣ ಇನ್ನ ಸರ್ಪ್ರೈಸ್ ಆಯ್ತು ನನ್ಗೆ. ಇನ್ನ ನಾನ್ ಮಾಡ್ತಾ ಇದ್ದೀನಿ ಅವ್ರ ಜೊತೆ ಆಕ್ಟಿಂಗ್ ಅಂತ ಒಂದು ಕ್ವೆಶ್ಚನ್ ಮಾರ್ಕ್ ಮೈಂಡ್ ಅಲ್ಲಿ ಬಂತು ನನ್ಗೆ. ನಾನು ಯಜಮಾನ ಮಾಡುವಾಗ ನನ್ನ ಡೈಲಾಗ್ ಇಷ್ಟು ಉದ್ದ ಇತ್ತು. ಬಟ್ ನನಗೆ ಬೇಗ ಬೇಗ ರೆಡಿ ಆದ್ರು, ವಿಷ್ಣು ಸರ್ ರೆಡಿ ಆಗ್ಬಿಟ್ರು ಬೇಗ ಬನ್ನಿ ಅಂತ. ನನ್ಗೆ ಆ ಸ್ಪಾಟ್ ಅಲ್ಲೇ ಅವಾಗ್ಲೇ ಕೊಟ್ಟಿದ್ದು ಡೈಲಾಗ್. ನಾನು ಡೈಲಾಗ್ ರೆಡಿ ಆಗಿರ್ಲಿಲ್ಲ. ಸರ್ ಮುಂದೆನೆ ಪ್ರಾಂಪ್ಟಿಂಗ್ ತಗೊಳ್ತೀನಿ ಅಂತ ಹೇಳ್ದೆ. ಅವಾಗ ಅವ್ರು ಶಾಕ್ ಆದ್ರು. ಪ್ರೇಮ ಪ್ರಾಂಪ್ಟಿಂಗ? ಯಾಕೆ ಪ್ರೇಮ ಅಂತ ಕೇಳಿದ್ರು. ಇಲ್ಲ ಸರ್, ನೀವು ರೆಡಿ ಆಗ್ಬಿಟ್ಟಿದ್ದೀರಾ ಅಂತೆ, ಅದಕ್ಕೆ ನಾನು ಬೇಗ ಡೈಲಾಗ್ ಹೇಳ್ಬಿಡ್ಬೇಕಂತೆ. ನೀನ್ ಹೋಗಿ ಕಲ್ತ್ಕೊಂಡು ಆಮೇಲೆ ಬಸ್ ಶಾರ್ಟ್ ಮಾಡೋದು. ಕಲ್ತ್ ಬಂದು ಶಾರ್ಟ್ ಮಾಡಿದೆ. ಅದಕ್ಕೆ ಅವ್ರು ಖುಷಿ ಪಟ್ರು. ಡೆಡಿಕೇಶನ್ ನೋಡಿ. ಅವರಷ್ಟು ಅವರಲ್ಲಿ ಬಹಳ ಕಲ್ತೆ ನಾನು.